ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮದ ರೈತ ದೇವರಾಜು ಅವರ 2 ಎಕರೆ ತೋಟದಲ್ಲಿ ಬೆಳೆದಿರುವ ಹೂಕೋಸಿನ ಬೆಳೆ ಕಾಯಿ ಕಟ್ಟುವ ಹಂತದಲ್ಲಿ ಹಾಳಾಗಿದ್ದು ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿದೆ. ಹೂಕೋಸಿನ ಗಿಡ ಚೆನ್ನಾಗಿ ಬೆಳೆದು ಸರಿಯಾಗಿ ಕಾಯಿ ಕಟ್ಟದೆ ಇರುವುದಕ್ಕೆ ಬಿತ್ತನೆ ಬೀಜವೇ ಕಾರಣ ಎಂಬುದು ರೈತ ದೇವರಾಜು ಅವರ ಆರೋಪವಾಗಿದೆ. 2 ಎಕರೆ ಜಾಗದಲ್ಲಿ ಉತ್ತಮ ರೀತಿಯಲ್ಲಿ ಉಳುಮೆ ಮಾಡಿ ಕ್ರಮಬದ್ಧವಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಸುಮಾರು 25,000 ಹೂಕೋಸಿನ ನಾರನ್ನು ನಾಟಿ ಮಾಡಿ ಔಷಧಿ ಸಿಂಪಡಿಸಲಾಗಿದ್ದು ಸುಮಾರು ರು 2 ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗಿದೆ. ನಾಟಿ ಮಾಡಿ 2 ತಿಂಗಳು ಕಳೆದರೂ ಫಸಲು ಬಿಡುವ ಸಮಯದಲ್ಲಿ ಸರಿಯಾಗಿ ಫಸಲು ಬರದೇ ಇರುವುದರಿಂದ ಬಿತ್ತನೆ ಬೀಜದ ದೋಷವೇ ಕಾರಣ. ಹೊಸಕೋಟೆ ತಾಲೂಕಿನ ಅತ್ತಿಬೆಲೆ ಮಾರುತಿ ಅಗ್ರೋ ನರ್ಸರಿಯಲ್ಲಿ ನಾರನ್ನ ತಂದು ನಾಟಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ದೇವರಾಜ್ ಅವರ ತೋಟಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ಮಂಜುಳಾರವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ರೈತರಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ನಾನು ಆನೂರು ಗ್ರಾಮದ ಒಬ್ಬ ರೈತ. ನಾನು ಸುಮಾರು ಒಂದು 25 ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ಈ ಹೂಕೋಸ್ ಅನ್ನೋ ಒಂದು ಈಸ್ಟ್ ವೆಸ್ಟ್ ಅನ್ನೋ ಕಂಪ್ನಿ ದವಾಲ್ ಅಂತ ಈ ನಾರು ನಾನು ಸುಮಾರು ದಿವಸದಿಂದ ಉಣ್ತಾಯಿದ್ದೀನಿ. ಈ ಸಾರಿ ನಾನು ಇಲ್ಲೇ ಅತ್ತಿಬೆಲೆ, ಹೊಸಕೋಟೆ ತಾಲೂಕಿನ ಅತ್ತಿಬೆಲೆ ಮಾರುತಿ ನರ್ಸರಿಯಲ್ಲಿ ಈ ತಗೊಂಬಂದು ನಾರು ಉಣಿರ್ತೀನಿ. ಈ ನಾರು ಸುಮಾರು 2 ತಿಂಗಳು ಆಗಿ 10 ದಿವಸ ಆಗಿದೆ. ಈ ನಾರು ಹೂ ಥರ ಇಲ್ಲ, ಇದು ಒಂಥರ ಏನೋ ಇದು ನಾರು ಒಂಥರ ಸಸಿ ಥರ ನಾರು ಈ ಥರ ಬಂದಿದೆ. ಅದಕ್ಕೆ ಸುಮಾರು 25,000 ನಾರು ಅಲ್ಲಿ ತಂದಿರ್ತೀನಿ. ನಾನು ಸಾಲದೆ ಬಂದಿರ್ತಕ್ಕಂಥ ನಾರು ನಾನು ಬೇರೆ ಕಡೆ ವಿಜಯಪುರದ ಹತ್ರ ಯಾಡಲ ಅಂತ ಗ್ರಾಮದಲ್ಲಿ ನಾನು 4,000 ನಾರು ತಂದು ನಾಟಿ ಮಾಡಿರ್ತೀನಿ. ಆ ನಾರು ಚೆನ್ನಾಗಿ ಏನೂ ಸಮಸ್ಯೆ ಇಲ್ಲದೆ ಚೆನ್ನಾಗಿ ಹೂ ಬಿಟ್ಟಿರ್ತದೆ. ಹೀಗಾಗಿ 25,000 ನಾರು ಇದು ಬೇರೆ ಲೋಕಲ್ ಅಂದರೆ ಯಾವುದೋ ಇದು ನನಗೆ ಕಳಪೆ ಥರ ಬೀಜ ನನಗೆ ಕೊಟ್ಟು ನಾರು ಕೊಟ್ಟು ಇದನ್ನು ನಾನು ಕೊಟ್ಟಿರ್ತಾರೆ. ಅದರಿಂದ ಸುಮಾರು ನನಗೆ ಈ 2 ಎಕರೆ ಜಾಗದಲ್ಲಿ ನಾನು ಸುಮಾರು 2 ಲಕ್ಷ ರೂಪಾಯಿ ಸಹ ಖರ್ಚಾಗಿರ್ತದೆ. ಇದರ ಬಗ್ಗೆ ರೈತರಿಗೆ ಈ ಥರ ಮೋಸ ಮಾಡ್ತಕ್ಕಂಥ ಕಂಪನಿ ಇರ್ಬೋದು ಮತ್ತು ನರ್ಸರಿ ಇರ್ಬೋದು, ಇದರ ಬಗ್ಗೆ ತಾವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕೆಂದು ನಾನು ಸರ್ಕಾರವನ್ನು ಒತ್ತಾಯಿಸುತ್ತಾ, ಆಯುಕ್ತರಾದಂಥ ಮಂಜುಳಾ ಮೇಡಮ್ ಅವರು ಸಹ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಅವರು ಸಹ ಪರಿಶೀಲನೆ ಮಾಡಿರ್ತಾರೆ. ಬಂದು ನೋಡ್ಕೊಂಡು ಹೋಗಿ ಇದರ ಬಗ್ಗೆ ನಾನು ಸೂಕ್ತ ಕ್ರಮ ತೆಗೆದುಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾನು ಅವ್ರಿಗೆ ವಿಷಯ ತಿಳಿಸಿ ನಿಮಗೆ ನ್ಯಾಯ ತರಿಸ್ಕೊಡ್ತೀನಿ ಅಂತೇಳಿ ಅವರು ನಮಗೆ ಒಂದು ಭರವಸೆ ಕೊಟ್ಟಿರ್ತಾರೆ. ಇದು ತೋಟದ ಒಂದು 4 ಲಕ್ಷವರೆಗೂ ಇದಕ್ಕೆ ಒಂದು ಬೆಲೆ ಸಿಗ್ತಾಯಿತ್ತು ನಮಗೆ. ಹಾಕಿರ್ತಕ್ಕಂಥ ಬಂಡವಾಳ ನಾವು ಇದಕ್ಕೆ ಹಾಕಿರೋ ಬಂಡವಾಳ 2 ಲಕ್ಷ ರೂಪಾಯಿ ಆಗಿದೆ ಬಂಡವಾಳ.